ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವೆಂಕಟಗಿರಿ ಹೋಬಳಿಗೆ ಒಟ್ಟು 22 ಹಳ್ಳಿಗಳನ್ನು ಒಳಗೊಂಡಂತೆ ಈ ಗ್ರಾಮ ಪಂಚಾಯತಿ ಒಟ್ಟು 6 ಗ್ರಾಮ ಪಂಚಾಯತಿ ಒಳಗೊಂಡಂತೆ ವೆಂಕಟಗಿರಿ ಹೋಬಳಿ ವೆಂಕಟಗಿರಿ, ಆಗೋಲಿ, ಚಿಕ್ಕಬೆಣಕಲ್, ಬಸಪಟ್ಟಣ, ವಡ್ಡರಟ್ಟಿ, ಕೆಸರಟ್ಟಿ ಇವತ್ತು 6 ಗ್ರಾಮ ಪಂಚಾಯತಿ ಒಳಗೊಂಡಂತೆ ವೆಂಕಟಗಿರಿ ಹೋಬಳಿ ಭಾಗದ ಉಪ ತಹಸೀಲ್ದಾರ್ ನಾಡ ಕಚೇರಿ ವೆಂಕಟಗಿರಿ. ಇಲ್ಲಿನ 22 ಜನರು ಪ್ರತಿಯೊಂದು ವಿಚಾರಕ್ಕೂ ಈ ನಾಡ ಕಚೇರಿಯನ್ನು ಅವಲಂಬನೆಗೊಂಡಿದ್ದಾರೆ. ಈ ನಾಡ ಕಚೇರಿಯಲ್ಲಿ ಜಾತಿ ಆದಾಯ, ವಾಸಸ್ಥಳ, ಭೂಪಠಣ, ಸಂಧ್ಯಾ ಸುರಕ್ಷಿತ, ಇಂದಿರಾ, ಶ್ರಾವಣ ದೋಷ, ಪಾಣಿ, ಭೂಮಿ ಅಳತಿ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿ ಈ ನಾಡ ಕಚೇರಿಯನ್ನು ಅವಲಂಬನೆಗೊಂಡಿದ್ದಾರೆ. ಇಲ್ಲಿ ನಾಡ ಕಚೇರಿಯಲ್ಲಿ ಕುಡಿಯುವ ನೀರು ವ್ಯವಸ್ಥೆ, ಆಮೇಲೆ ಶೌಚಾಲಯ ಅಂತೂ ವ್ಯವಸ್ಥೆ ಇಲ್ಲದಂತೆ ಈ ನಾಡ ಕಚೇರಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ. ಇಲ್ಲಿ ಪ್ರತಿನಿತ್ಯ 3 ರಿಂದ 4 ದಿನಗಳ ಕಾಲ ಸರ್ವರ್ ಸಮಸ್ಯೆಗಳಿಂದ ಜನರು ತುಂಬಾ ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಾದ ನಂತರ 1.5 ವರ್ಷ ಇಲ್ಲಿ ಆಧಾರ್ ಕಾರ್ಡ್ ಸ್ಥಗಿತಗೊಂಡು ಇಲ್ಲಿನ ಜನರಿಗೆ ತುಂಬಾ ತೊಂದರೆ ಆಗಿದೆ. ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅಥವಾ ಹೆಸರು ಸೇರ್ಪಡೆಗಾದ್ರೆ ತಾಲೂಕಾ ತಹಸೀಲ್ ಆಫೀಸಿಗೆ ಹೋಗಬೇಕು, ಒಂದು ಮರಳಿ ಕನಕಗಿರಿ ಭಾಗಕ್ಕೆ ಹೋಗಬೇಕು. ಇಲ್ಲಿ 22 ಹಳ್ಳಿ ಜನರು ಈ 3 ತಾಲೂಕಿಗೆ ಹೋಗಿ ತಮ್ಮ ಆಧಾರ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಾ ದಂಡಾಧಿಕಾರಿಗಳಾದಂಥ ಯು ವಸಂತಕುಮಾರಿ ಅವರು ಈ ನಾಡ ಕಚೇರಿ ವೆಂಕಟಗಿರಿ ಭಾಗಕ್ಕೆ ಭೇಟಿ ನೀಡಿ ಇಲ್ಲಿನ ಮೂಲಭೂತ ಸೌಕರ್ಯಗಳ ವಂಚಿತ ಆಗಿರುವಂತ ನಾಡ ಕಚೇರಿ ವಿಚಾರ ಮಾಡಿ ಇದು ವ್ಯವಸ್ಥಿತವಾಗಿ ಮಾಡಬೇಕಂತೇಳಿ ಅಲ್ಲಿನ ನಿವಾಸಿಗಳು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ. ಇಲ್ಲಿನ ಸರ್ವರ್ ಸಮಸ್ಯೆಯನ್ನು ಆದಷ್ಟು ಬೇಗ ಅಭಿವೃದ್ಧಿಪಡಿಸಬೇಕಂತೇಳಿ ಅಲ್ಲಿನ ನಿವಾಸಿಗಳಾದಂಥ ಮಣ್ಣೂರು ಮಂಜುನಾಥ್, ನಾಗರಾಜ್, ರಾಘವೇಂದ್ರ ಅವರು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಒಂದು ವಾರದಿಂದ ಬಹಳಷ್ಟು ತೊಂದರೆ ಆಗಿದೆ. ಈಗೇನು ಸಮಸ್ಯೆ ಎಲ್ಲ ಸಕಾಲಕವಾಗಿ ನಡೆಯಕತ್ತೀರಿ? ವೆಂಕಟಗಿರಿ ಹೋಬಳಿ ಅಂತ ಹೋಬಳಿಯಲ್ಲಿ ಸಾವಿರಾರು ಸಮಸ್ಯೆಗಳಿದೆ. ಸರ್ವರ್ನಂತೂ ಪೂರ್ತಿ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲಿಂದ ಒಂದು ತಿಂಗಳಾಯಿತು, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸಾಮಾನ್ಯ ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅವರು ಇವತ್ತು ಬರ್ಬೋದು ನಾಳೆ ಬರೋದಂತ ಅನಿಸಿಕೆ ಹೇಳ್ತಾರೆ ಹೊರತು ಯಾವುದೋ ಒಂದು ಪ್ರತಿಕ್ರಿಯೆ ಬರ್ತಾ ಇಲ್ಲ. ಸಾರ್ವಜನಿಕರು ಕೂಲಿ ನಾನೇ ಬಿಟ್ಟು ಬಂದಿದ್ದಾರೆ. ಕೆಲವು ಶಾಲೆ ಹುಡುಗರು ಸುತ್ತ ಬಂದಿದ್ದಾರೆ. ಕಾಲೇಜಿನಿಂದ ತೋರಿಸ್ತಿದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಮತ್ತು ವಯಸ್ಸಾದವರು ಬಂದಿದ್ದಾರೆ. ಆಮೇಲೆ ಇಲ್ಲಿ ನಾಡ ಕಚೇರಿಯಿಂದ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ. ಹಾಗೂ ಮತ್ತು ಇನ್ನೊಂದು ಏನಂದ್ರೆ ಅಂತಂದರೆ ಶೌಚಾಲಯನೂ ಸಹ ಇಲ್ಲ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗ್ತದೆ ಸಾರ್ವಜನಿಕರು ಬಂದು. ವಿಕಲಚೇತನರಂತೂ ತುಂಬ ತೊಂದರೆ ಇದೆ. ದಯವಿಟ್ಟು ಇದಕ್ಕೆ ನಾವು ಶಾಸಕರಿಗೂ ಮತ್ತು ಪಂಚಾಯತಿ ಸಿಒಗಳು ದಯವಿಟ್ಟು ಗಮನ ಮಾಡಿಕೊಡ್ಬೇಕಂತ ನಾನು ವಿನಂತಿ. ಆಧಾರ್ ಕಾರ್ಡ್ ಇಲ್ಲೇ ಇತ್ತು. ವೆಂಕಟಗಿರಿ ಹೋಬಳಿಗೆ 6 ಪಂಚಾಯತಿ ಬರ್ತದೆ. 6 ಪಂಚಾಯತು ಆಧಾರ್ ಕಾರ್ಡ್ ಏನೋ ಸಮಸ್ಯೆ ಇತ್ತು ಅಂತಂದರೆ ವೆಂಕಟಗಿರಿಗೆ ಹೋಗ್ಬೇಕು. ಇಲ್ಲ ಅಂತಂದರೆ ಸಾರಿ ದಯವಿಟ್ಟು ಕ್ಷಮಿಸಿ ತಹಸೀಲ್ ಆಫೀಸ್ಗೆ ಹೋಗ್ಬೇಕು. ಇಲ್ಲ ಅಂತಂದರೆ ಮರಳಿಗೆ ಹೋಗ್ಬೇಕು. ಇಲ್ಲಾಂದರೆ ಕನಗಿರಿಗೆ ಹೋಗ್ಬೇಕು.
ಫೋನ್ ನಂಬರ್ ಲಿಂಕ್ ಮಾಡಿಸೋಕ್ಕೂ ಸಹ ಅಲ್ಲಿಗೆ ಹೋಗೋದು. ಸಾರ್ವಜನಿಕರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಆಧಾರ್ ಕಾರ್ಡ್ ಸೆಂಟರ್ ಆದಷ್ಟು ಬೇಗನೆ ಮಾಡಿಕೊಡ್ಬೇಕಂತ ಒಂದು ಸಣ್ಣದು ಕೋರಿಕೆ ಹಾಗೂ ಜನರ ಅಭಿಪ್ರಾಯಗಳು ಸಹ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. 2 ದಿನ ಆಯಿತು ಇದು ವರ್ಕ್ ಮಾಡಿ 371 ಮಾಡಿಸ್ಬೇಕಂತ 2 ದಿನ ಆಯಿತು ಅಡ್ಡಾಡಕ್ಕೆ, ಇವಾದರೂ ಆಗ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಈಗ ಅವ್ರು ಕೇಳಿದ್ರಮ್ಮ ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ, ಈಗ ಎಲ್ಲ ಸಕಾಲಕವಾಗಿ ನಡೆಯಕತ್ತೈತೆ ಅಂತ ಹೇಳ್ತಿದ್ದಾರೆ. ನೀವೇ ನೋಡ್ತಿರಲ್ಲ ಸರ್, ಎಷ್ಟು ಜನ ಇಂಟಾರ ಬಡ ಬಡ ಆಗ್ತಿಲ್ಲ, ಏನಿಲ್ಲ. ನೀವು ಸ್ಕೂಲಿಂದ ಬಂದಿರಮ್ಮ? ನೀವು ಸ್ಕೂಲಿಂದ ಬಂದು ಕಾಲೇಜ್ ಪ್ರತಿದಿನ ಬರಕತ್ತಿದ್ದೀರಾ? 2 ದಿನ ಆಯ್ತು ಸರ್. ಹಾಂ. ಈಗ ಅವ್ರು ಹೇಳಿದ್ರೆ ಕಂಪ್ಯೂಟರ್ ಆಪ್ರೇಟರ್ ಯಾವುದೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಸಕಾಲವಾಗಿ ನಡೆಯಕತ್ತೈತೆ ಅಂತ ಹೇಳಿದ್ರು. ಹಂಗೇನಾಗಿದೆ, ನಾವು 2 ದಿನ ಯಾಕೆ ಬರ್ತಿದ್ವಿ ಸರ್? ಸರ್ವರ್ ಸ್ಲೋ ಇರೋದಕ್ಕೆಲ್ಲ ಭಾಳ ಆಗ್ತಿಲ್ಲ. ಸರಿ ಮಾಡಿ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಅಡ್ಡಾಡಕತ್ರಿ ಆಗ ಸರ್ವರ್ ಇಲ್ಲ, ಇದು ಆಗಕತ್ತೈತಿ ಅಂತ. ಯಾವ್ರಮ್ಮ? ನಮ್ದು ಒಡ್ಡಟ್ರಿ. ಅಲ್ಲಿ ಒಡ್ಡಟ್ರಿಯಿಂದ ಬರ್ತೀರಾ ಡೈಲಿ? ಹಾಂ. ಎಷ್ಟು ದಿವಸ ಬರ್ಲಿಕ್ಕೆ ನೀವು? ಬಂದು ಈಗ 4 ಸಲ ಹತ್ರ ಬರಕತ್ ನಾವಾಗ ಅಡ್ಡಾಡೋದ ಆಗೈತಿ. ಏನು ಹೇಳ್ತಾರೆ ಅವರೆಲ್ಲ? ಈಗ ಸರ್ವರ್ ಇಲ್ಲ, ಈಗ ಇದಾಗೈತಿ ಅಂತಂತ ಹೇಳ್ತಾರೆ. ಈಗ ಯಾರು ಕಂಪ್ಯೂಟರ್ ಆಪ್ರೇಟರ್ ಹೇಳಿದ್ರೆ ನಮ್ಮ ಸರ್ವರ್ ಎಲ್ಲ ಚೆನ್ನಾಗೈತಿ. ಕಮ್ಮಿ ಆಗೈತಿ, ಮುಂಜಾನೆ ಕಮ್ಮಿ ಆಗಿತ್ರಿ, ಮತ್ತೆ ಇಲ್ಲ ಅಂತಂದ್ರಿ. ಹಾಂ. ಏನು ನಿಮ್ದು ಆಗಿಲ್ಲ? ನಿಮ್ಗೆ ಏನು ಆದಾಯ ಬೇಕಾ? ಯಾವುದು ಏನು ಆಧಾರ್ ಕಾರ್ಡ್ ಅದ? ಆದಾಯ ಮಾಡ್ಬೇಕ್ರಿ ಅದು.